ರೇಷ್ಮೆ ಕುಚ್ಚು ಕಟ್ಟೋದಕ್ಕೆ ಸ್ಯಾರೀಸ್ ಕಲರ್ ಸಿಗುತ್ತೆ. ಈ ಥರ ಕಲರ್ಸ್ ತೊಗೋಬೇಕು, ಆ ಸ್ಯಾರಿ ಕಲರ್ಸ್ ತೊಗೋಬೇಕು. ಮತ್ತು ರೇಷ್ಮೆದು ಇದು ಮಣಿ ಸ್ಯಾರಿಗೆ ಹಾಕೋದಕ್ಕೆ ಯಾವ ಥರ ಮಣಿ ಬೇಕೋ ಆ ಥರ ಮಣಿ ತೊಗೋಬೋದು. ಬೇರೆ ಎಲ್ಲ ಥರ ಮಣಿನೂ ಸಿಗುತ್ತೆ. ಮತ್ತು ಟ್ರಿಮ್ಮರ್, ಆಮೇಲೆ ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ಇದು ನಾವು ಟ್ಯಾಗ್ ಮಾಡ್ತಿರಲ್ಲ ಅದಕ್ಕೋಸ್ಕರನೇ ರೇಷ್ಮೆ ದಾರ. ಆಮೇಲೆ ಕ್ರೋಶ, ಸ್ಯಾರಿ ಕುಚ್ಚು ಕಟ್ಟೋದೇ ಕ್ರೋಶ ಅಂತ ಕೇಳಿದ್ರೆ ಶಾಪಲ್ಲಿ ಕೊಡ್ತಾರೆ. ಇದು ಮಣಿ ಹಾಕೋದಕ್ಕೆ, ಇದು ನಾವು ಹಾಕೋದಕ್ಕೆ ಯೂಸ್ ಮಾಡೋದು. ಮತ್ತು ಒಂದು 5 ಕಲರ್ಸ್ ತೊಗೊಂಡು ಇವಾಗ ಹಾಕ್ತಾಯಿದ್ದೀನಿ ನಾನು ಸುಮ್ಮನೆ ಟ್ರಯಲ್ಗೆ. ಕಳಿಸ್ಬಿಡ್ತೀನಿ. ಈ ಥರ 5 ಕಲರ್ಸ್ನ ತಗೊಂಡು ಎಲ್ಲನೂ ಸೇರಿಸ್ಕೊಂಡು ಇಲ್ಲಿ ಗಂಟು ಹಾಕಿದ್ದೀನಿ. ಮತ್ತು ಸ್ಯಾರಿನ ಯಾವತ್ತು ಈ ಥರ ಸ್ಟ್ರೈಟ್ ಇಟ್ಕೋಬೇಕು ನಾವು ಹಾಕ್ಬೇಕಂದಾಗ. ಇಲ್ಲಿ ಇದು ಉಲ್ಟಾ, ಇದು ಒಂದು ಜೀರ್ಗಂಟು ಥರ ಹಿಂಗೆ ಹಾಕ್ಕೋಬೇಕು. ಆಮೇಲೆ ಈ ಕ್ರೋಶ ತೊಗೊಂಡು ದಪ್ಪ ಕ್ರೋಶ ತೊಗೋಬೇಕು. ಫಸ್ಟ್ ಇಲ್ಲಿ ತೂರಿಸ್ಕೋಬೇಕು. ಎಲ್ಲನೂ ಇದೇ ಥರ ತೊಗೊಂಡು ಈ ಸ್ಯಾರಿ ಹಿಂಗೆ ತೊಗೋಬೇಕು. ಅದಾದಮೇಲೆ ಈ ಥರ ತೊಗೋಬೇಕು. ಯಾವುದೇ ಸ್ಯಾರಿಗೆ ಹಾಕಲಿ ಫಸ್ಟು ಚೈನ್ ಹಾಕ್ಕೋಬೇಕು. ಈ ಥರ ಯಾವ ಥರ ಬೇಕಂದರೆ ಆ ಥರ ಹಾಕ್ಕೋಬೋದು. ಲೂಸಿಗಾದ್ರೂ ಹಾಕ್ಕೋಬೋದು, ಟೈಟಿಗಾದ್ರೂ ಹಾಕ್ಕೋಬೋದು. ಈ ಥರ ಒಂದು 3 ತೊಗೊಂಡು ಹಿಂಗೆ ಹಾಕ್ಕೋಬೇಕು. 3 ಅಷ್ಟೇ ಹಾಕ್ಕೋಬೇಕು. ಆಮೇಲೆ ಇಲ್ಲಿ ತೋರಿಸ್ಕೊಂಡು ಆ ಕಡೆ ಈ ಥರ ತಗೋಬೇಕು. 3 ಹಾಕ್ಕೊಂಡು ಮತ್ತೆ ಆ ಸ್ಯಾರಿ ಒಳಗೆ ಹೋಗಿ ಹಿಂಗೆ ಬರಬೇಕು. ಇದಾದಮೇಲೆ ಇಲ್ಲಿ ರೌಂಡ್ ಶೇಪ್ ಹಾಕ್ತಾಯಿದ್ದೀನಿ ನಾನು. ಇದನ್ನು ಅಷ್ಟೇ ಈ ಕಡೆಯಿಂದನೇ ಬರ್ಬೋದು. ಇಲ್ಲಿ ಗಂಟು ಹಾಕ್ಕೊಂಡು ಇಲ್ಲಿಂದನೇ ಹಾಕ್ಕೊಂಡು ಹೋಗ್ತೀನಿ ನಾನು. ಫಸ್ಟ್ ಈ ಥರ ತೊಗೋಬೇಕು, ಹಿಂಗಿರುತ್ತೆ. ಹಿಂಗೆ ತೊಗೊಂಡು ಇದರೊಳಗಡೆ ಹಾಕ್ಕೋಬೇಕು. ಆಮೇಲೆ ಹಿಂಗೆ ತೊಗೊಂಡು ಆಮೇಲೆ ಹಿಂಗೆ ತೊಗೋಬೇಕು. ಆಮೇಲೆ ಈ 2ಗೆ ಮತ್ತೆ ಇನ್ನೊಂದ್ಸಲ ಹಿಂಗೆ ತೊಗೋಬೇಕು. ಫಸ್ಟ್ ಈ ಥರ ತೊಗೊಂಡು ಒಳಗೆ ಹಾಕ್ಕೋಬೇಕು. ಆಮೇಲೆ ಹಿಂಗೆ ಎತ್ಕೊಂಡ್ರೆ 3 ಬರುತ್ತೆ. ಈ 3ಅಲ್ಲಿ ಮತ್ತೆ ಇಲ್ಲೊಂದು 2 ಹಾಕ್ಕೊಂಡ್ರೆ ಮತ್ತೆ ಇಲ್ಲೊಂದು 2 ಬರುತ್ತೆ. ಹಿಂಗೆ ಸುತ್ಕೊಂಡು ಮತ್ತೆ ಈಗ ಹಾಕ್ಕೋಬೇಕು. ಮತ್ತೆ ಫಸ್ಟ್ ಹಿಂಗೆ ಹಾಕ್ಕೊಂಡು ಹಿಂಗೆ ಹಾಕಬೇಕು. ಆಮೇಲೆ ಹಿಂಗೆ ಹಾಕಬೇಕು. ಆಮೇಲೆ ಈ ಥರ ನಮಗೆ ರೌಂಡ್ ಶೇಪ್ ಬೇಕಂತ ಹೇಳಿದ್ರೆ ಇದು ಫುಲ್ಲು ತುಂಬೋವರೆಗೂ ಹಾಕ್ಕೋಬೇಕು. ಆ ಚೈನ್ 3 ಹಾಕಿರ್ತೀರಲ್ಲ ಅದು ಫುಲ್ ತುಂಬೋವರೆಗೂ ಹಾಕ್ಕೋಬೇಕು. ಈಗ ಬಂತಲ್ವಾ, ಇದು ಒಂದು ರೌಂಡ್ ಶೇಪು. ಈಗ ಇಲ್ಲಿಗೇ ತೊಗೋಬೇಕು. ಇಲ್ಲಿ ಸ್ಯಾರಿ ಒಳಗೆ ಹೋಗಿ ಹಿಂಗೆ ತೊಗೊಂಡು ಇಲ್ಲಿ ಹಾಕಬೇಕು. ಈಗ ರೌಂಡ್ ಶೇಪ್ ಬಂತು. ಈ ಥರ ಬರುತ್ತೆ ಸ್ಯಾರೀಸ್ಗೆ ಹಾಕಿದ್ರೆ. ಆಮೇಲೆ ಇಲ್ಲಂಗೆ ಚೈನ್ ಹಾಕ್ಕೊಂಡು ಹೋಗಬೇಕು. ತ್ರೀ ಚೈನ್ ಹಾಕ್ಕೋಬೇಕು. ಸೇಮ್ ಇಲ್ಲಿ ಅಳತೆ ತೊಗೋಬೇಕು. ಆಮೇಲೆ ಇದರೊಳಗಡೆ ಹೋಗಿ ಮತ್ತೆ ಹಿಂಗೆ ತೊಗೊಂಡು ಹಾಕಬೇಕು. ಇಲ್ಲಿ ಏನಕ್ಕೆ ಗ್ಯಾಪ್ ಬಿಡೋದಂತ ಹೇಳಿದ್ರೆ ಇಲ್ಲಿ ಕುಚ್ಚು ಕಟ್ತೀವಿ ನಾವು, ಅದಕ್ಕೋಸ್ಕರನೇ ಗ್ಯಾಪ್ ಬಿಡಬೇಕು. ನಮಗೆ ಕುಚ್ಚು ಬೇಡ ಅಂತ ಹೇಳಿದ್ರೆ ಇದೇ ಥರನೇ ರೌಂಡ್ ಶೇಪ್ ಹಾಕ್ಕೊಂಡು ಹೋಗ್ಬೋದು. ಈ ಥರ ತೊಗೊಂಡು ಹಾಕಿ ಹಿಂಗೆ ಹಾಕಿ ಈ ಥರ ಹಾಕಬೇಕು. ಸೇಮ್
ಅದೇ ಥರನೇ ಫಿಲ್ ಮಾಡಬೇಕು. ಯಾವಾಗೂ ಗ್ಯಾಪ್ನ ಇಟ್ಕೋಬೇಕು. ಇಲ್ಲಿ ಎಷ್ಟು ಹಾಕಿರ್ತಾರೋ ಇದು ನೆನೆಸ್ಕೊಂಡು ಅಲ್ಲೂ ಅದೇ ಥರನೇ ಹಾಕಬೇಕು. ಹೆಚ್ಚು ಕಮ್ಮಿ ಆದರೆ ಚೆನ್ನಾಗಿ ಬರಲ್ಲ ರೌಂಡ್ ಶೇಪಾಗಿ. ಒಂದು ದೊಡ್ಡದು ಒಂದು ಚಿಕ್ಕದಾಗುತ್ತೆ ಹೆಚ್ಚು ಕಮ್ಮಿ ಆದರೆ. ಇಲ್ಲಿ ಇದ್ರೊಳಗಡೆ ಹಾಕಿ ತೊಗೊಂಡಿದ್ದೀವಿ ರೌಂಡ್ ಶೇಪ್ ಬರಬೇಕಂತ. ಗಂಟು ಹಾಕ್ಬೇಕಂತ ಹೇಳಿದ್ರೆ ಹಿಂಗೆ ಇನ್ನೊಂದು ಸಲ ತೊಗೊಂಡು ಇಲ್ಲಿ ಕಟ್ ಮಾಡಿಬಿಟ್ಟು ಹೇಳಿದ್ರೆ ಗಂಟು ಹಾಕ್ದಂಗೆ ಆಗುತ್ತೆ. ಇದು ಹೇಳಿದ್ರೆ ಸಾಕು. ಇದು ಗಂಟಾಗಿರುತ್ತೆ. ಗಂಟು ಹಾಕಿದ್ದಾಯಿತು. ಇನ್ನು ಸೇಫ್ಟಿಗೆ ಬೇಕಂತ ಹೇಳಿದ್ರೆ ಹಾಫ್ ಡಿವೈಡ್ ಮಾಡಿಕೊಂಡು ಇಲ್ಲಿ 2 ಗಂಟೆ ಈ ಥರ ಹಾಕ್ಕೊಂಡು ಕಟ್ ಮಾಡ್ಬೋದು. ಇಲ್ಲಿ ಈ ವೇಸ್ಟ್ ದಾರನೆಲ್ಲ ಟ್ರಿಮ್ಮರಲ್ಲಿ ಕಟ್ ಮಾಡಿ ಅಷ್ಟೇ. ರೌಂಡ್ ಶೇಪ್ ಬಂತು. ಇಲ್ಲಿ ಕುಚ್ಚು ಕಟ್ತೀನಿ. ಈಗ ನಾವು ಎಷ್ಟು ದಾರ ತೊಗೊಂಡಿರ್ತೀರೋ ಅಷ್ಟು ದಾರ ತೊಗೊಂಡು ಇಲ್ಲಿ ಗಂಟು ಹಾಕ್ಕೊಂಡು ಈ ಥರ ಒಂದು 3 ಇಲ್ಲ 4 ಫಿಂಗರ್ಸ್ಗೆ ಹಿಂಗೆ ಸುತ್ಕೋಬೇಕು. ಒಂದು 60 ಎಳೆ ಸುತ್ಕೋಬೇಕು, ಥಿಕ್ನೆಸ್ ಬರೋದು. ಈ ಥರ ಮಾಡ್ಕೋಬೇಕು. ಹಾಕೋಬೇಕು. ಈಕ್ವಲಾಗಿ ತೊಗೋಬೇಕು. ಎಕ್ಸ್ಟ್ರಾ ಇರೋ ದಾರನ ಟ್ರಿಮ್ಮರಲ್ಲಿ ಕಟ್ ಮಾಡಿಕೊಂಡು ಹಿಂಗೆ ತೊಗೋಬೇಕು. ಈಕ್ವಲಾಗಿ ಇಟ್ಕೋಬೇಕು ಈ ದಾರನ. ಆಮೇಲೆ ಈ ದಾರ ತೊಗೋಬೇಕು. ಇದರಲ್ಲಿ ಫಸ್ಟ್ ಈ ಥರ ಹೂವು ಕಟ್ಟೋ ಥರ ಇದು ಮಾಡಿಕೊಂಡು ಆಮೇಲೆ ಇಲ್ಲಿ ಸುತ್ಕೋಬೇಕು. ಆಮೇಲೆ ಈ ಥರನೇ ಹಾಕೋಬೇಕು. ಈ ಥರ ಗಂಟು ಹಾಕ್ಕೊಂಡ್ರೆ ಬಿಚ್ಕೊಳ್ಳಲ್ಲ. ಒಂದು 3-4 ಗಂಟು ಹಾಕಿದ್ಮೇಲೆ ಕಟ್ ಮಾಡಬೇಕು. ಆಮೇಲೆ ಇದನ್ನು ಕಟ್ ಮಾಡಬೇಕು. ಈಗ ಕುಚ್ಚು ನಮಗೆ ಎಷ್ಟು ಉದ್ದ ಬೇಕು ಏನಿತ್ತ ಅಂತ ನೋಡಿಕೊಂಡು ಆಮೇಲೆ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೋಬೇಕು. ಈಗ ಈ ಥರ ಬಂದಿದೆ. ಕ್ರೋಶದಲ್ಲಿ ಸ್ಯಾರಿ ಕುಚ್ಚು ಹಾಕಿರೋದು. ಇಲ್ಲಿ ಸೆಂಟ್ರಲ್ಲಿ ಕುಚ್ಚು ಹಾಕಿದ್ದೀನಿ. ಈ ಥರ ರೌಂಡ್ ಶೇಪ್ ಹಾಕಿದ್ದೀನಿ. ಇಲ್ಲಿ ನಾವು ಬೇಕಿದ್ರೆ ಮಣಿನೂ ಹಾಕೋಬೋದು. ಇಲ್ಲಿ ಎಷ್ಟು ಬೇಕೋ ಅಷ್ಟು ಮಣಿ ಹಾಕೋಬೋದು. ಥ್ಯಾಂಕ್ ಯು.